ಹಲೋ ಕರ್ನಾಟಕ, ಕನ್ನಡ ನಾಡಿನ ಜನತೆಗೆ ಡಿಒ ದೀಕ್ಷಿತ್ ಮಾಡುವ ನಮಸ್ಕಾರಗಳು. ಇವತ್ತು ನಾವು ವಿಸಿಟ್ ಮಾಡ್ತಾ ಇರೋ ಜಾಗ ಯಾವುದಪ್ಪ ಅಂದರೆ KR ನಗರ ತಾಲೂಕಿಂದ ಬರೀ 12 ಕಿಲೋಮೀಟರ್ನಲ್ಲಿರುವ ಒಂದು ಸಕ್ಕತ್ತಾಗಿದೆ ಫಾಲ್ಸ್ ಮಾತ್ರ. ಆ ಫಾಲ್ಸ್ ನೇಮ್ ಬಂದು ಚುಂಚನಕಟ್ಟೆ ಫಾಲ್ಸ್ ಅಂತೇಳಿ. ಮಾನ್ಸೂನ್ ಅಲ್ವಾ, ಅದಕ್ಕೆ ರೈಡ್ ಮಾಡೋಣ ಅಂತ ಚುಂಚನಕಟ್ಟೆ ಫಾಲ್ಸ್ಗೆ ಹೋಗ್ತಾ ಇದೀವಿ. ಬನ್ನಿ ರೈಡ್ ಮಾಡೋಣ. ಹೇಗಿರುತ್ತೆ ವ್ಯೂ, ಸಕ್ಕತ್ತಾಗಿರುತ್ತೆ ಮಾತ್ರ ವ್ಯೂ. ತೋರಿಸ್ತೀನಿ ಬನ್ನಿ ಹೆಂಗಿರೋದು ವ್ಯೂ ಅಂತ. ನಮ್ಮ ಡಿಒ ಬೇಬಿಲಿ ಮಾನ್ಸೂನ್ ರೈಡ್ ಹೋಗ್ಬೇಕು ಅಂದ್ಕೊಂಡಿದ್ವಿ, ಹೋಗ್ತಾ ಇದೀವಿ. ಬಟ್ ಮಳೆನೇ ಬರ್ತಿಲ್ಲ, ಏನು ಮಾಡೋದು ಗುರು. ಬನ್ನಿ ಆದರೂ ಒಂದ್ಸಲಿ ಚುಂಚನಕಟ್ಟೆ ಫಾಲ್ ವಿಸಿಟ್ ಮಾಡೋಣ. ಹೇಗಿರುತ್ತೆ ವ್ಯೂ ಅಂತ ತೋರಿಸ್ತೀನಿ ಬನ್ನಿ. ಇದು ಬರೀ KR ನಗರಿಂದ ಜಸ್ಟ್ 12 ಕಿಲೋಮೀಟರ್ಸ್ ಅಷ್ಟೇ. ಸಕ್ಕತ್ತಾಗಿದೆ ಮಾತ್ರ ಪ್ಲೇಸು. KR ನಗರ ತಾಲೂಕು, ಸಾಲಿಗ್ರಾಮ ತಾಲೂಕಿಗೆಲ್ಲ ಒಂದು ಸ್ವರ್ಗ ಅಂತಲೇ ಹೇಳ್ಬೋದು ಆ ಪ್ಲೇಸು. ಬನ್ನಿ ವಿಸಿಟ್ ಮಾಡೋಣ. ನೋಡ್ಗುರು, ಮಾನ್ಸೂನ್ ರೈಡಲ್ಲಿ ಹೋಗ್ಬೇಕಾದ್ರೆ ಮಳೆ ಬರಲಿಲ್ಲ ಅಂದ್ಕೊಂಡೆ, ಈಗ ಮಳೆನೇ ಸ್ಟಾರ್ಟ್ ಆಗೋಯ್ತು. ಚೀರ್ನಹಳ್ಳಿ ಹತ್ರ ಬಂದೆ, ಮಳೆ ಸ್ಟಾರ್ಟ್ ಆಗೋಯ್ತು. ಬನ್ನಿ ಆದರೂ ಬಿಡೋದು ಬೇಡ, ರೈಡ್ ಮಾಡೋಣ. ನೋಡ್ರಪ್ಪ, ಚೀರ್ನಹಳ್ಳಿ ಹುಡುಗರು ಹುಡುಗಿರು ಯಾರೇ ವಿಡಿಯೋ ನೋಡ್ತಾ ಇದ್ರು ಕಮೆಂಟ್ ಮಾಡ್ರಪ್ಪ. ನೋಡಿ, ಈಗ ಚೀರ್ನಹಳ್ಳಿ ಹತ್ರ ಇದ್ದೀವಿ. ಚೀರ್ನಹಳ್ಳಿಗೆ ಬಂದು ಇಲ್ಲಿ ಲೆಫ್ಟ್ ಸೈಡಿಗೆ ಟರ್ನ್ ಆಗಬೇಕು. ಲೆಫ್ಟ್ ಸೈಡಿಂದ ಒಂದೇ ರೋಡು ಮಾತ್ರ ಸ್ಟ್ರೈಟು. ರೋಡ್ ಮಾತ್ರ ಸಕ್ಕತ್ತಾಗಿದೆ, ಒಂಚೂರು ಏನೂ ಆಗಿಲ್ಲ. ಬನ್ನಿ, ಮಳೆ ಬರಲ್ಲ ಅಂದ್ಕೊಂಡು ಮಳೆ ಬಂದೇ ಬಿಡ್ತು ಗುರು. ಬನ್ನಿ ನಮ್ಮ ಡಿಒ ಬೇಬಿಲ್ ಮಾನ್ಸೂನ್ ರೈಡ್ ಮಾಡೋಣ. ನೋಡಿ, ಇವ್ರು ಯಾರೋ ಹಳೆ ಕಾಲ ನೋಡ್ಗುರು, ಈಗ ಹೆಬ್ಬಾಳ್ಗೆ ರೀಚ್ ಆಗಿದ್ದೀನಿ. ನೋಡಿ, ಹೆಬ್ಬಾಳಲ್ಲಿ ಇನ್ನೊಂದು ಪ್ಲೇಸ್ ಇದೆ. ಈ ಮೇನ್ ರೋಡಲ್ಲಿ ಹೋಗ್ಬೇಕಾದ್ರೆ ರೈಟ್ ಸೈಡಿಗೆ ಟರ್ನ್ ಆದರೆ ಶ್ರೀ ಕ್ಷೇತ್ರ ಕಪ್ಪಡಿ ರಾಜಪ್ಪಾಜಿ ಅವರ ಕ್ಷೇತ್ರ ಇದೆ, ನೋಡ್ಬೋದು. ಅಲ್ಲಿಗೂ ಒಂದಿನ ತೋರಿಸ್ತೀನಿ ಬನ್ನಿ. ನೋಡಿ, ಇದೇ ಆರ್ಚು, ಶ್ರೀ ಕ್ಷೇತ್ರ ಕಪ್ಪಡಿ, ಶ್ರೀ ಕಪ್ಪಡಿ ಕ್ಷೇತ್ರ ರಾಜಪ್ಪಾಜಿ ಅವ್ರದ್ದು. ನೋಡಿ, ಹೆಬ್ಬಾಳವರು ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡ್ರಿ. ನೋಡಿ, ತಾತ ಒಬ್ಬರೇ ನಡ್ಕೊಬತ್ತವ್ರೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು, ಸೇಮ್ ಹೆಂಗೋರ್ ನೋಡಿ. ಇವತ್ತು ಒಂದ್ ರೈಡ್ ಚುಂಚನಕಟ್ಟೆಗಾದ್ರೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ನಮ್ ಡಿಒ ಬೇಬಿದು 1K ಕಂಪ್ಲೀಟ್ ಆಯ್ತು. ಅದೊಂದು ಖುಷಿ. ನೋಡ್ಗುರು, ಈಗ ನಾವು ಶ್ರೀರಾಮ್ಪುರ ರೀಚ್ ಆಗಿದ್ದೀವಿ. ಇಲ್ಲಿಂದ ಒಂದು 3-4 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ. ಬನ್ನಿ, ಇನ್ನೂ ಎಷ್ಟು ದೂರ ಇದೆ, ರೈಡ್ ಮಾಡಬೇಕು ಮಾಡೋಣ. ಈ ಬಣ್ಣ ಯಾಕೋ ಮಧ್ಯಕ್ಕೆ ಬಂದವ್ರು ನೋಡ್ರಪ್ಪ. ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ನೋಡ್ಗುರು, ಫೈನಲಿ ಚುಂಚನಕಟ್ಟೆಗೆ ಬಂದ್ವಿ. ದೇವಸ್ಥಾನ ಆ ಕಡೆ ಇದೆ, ಫಾಲ್ಸ್ ಎಲ್ಲ ಆ ಕಡೆ ಇದೆ. ಚುಂಚನಕಟ್ಟೆ ಇನ್ನೊಂದು ಏನಕ್ಕಪ್ಪ ಫೇಮಸ್ ಅಂದರೆ, ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಇದೆ. ಬನ್ನಿ ತೋರಿಸ್ತೀನಿ. ಹತ್ರಕ್ಕೆ ಹೋಗಲ್ಲ, ದೂರದಿಂದನೇ ತೋರಿಸ್ತೀನಿ, ನೋಡ್ಕೊಳ್ಳಿ. ಈ ರೋಡಲ್ಲಿ ಹಂಗೆ ಹೋದ್ರೆ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಶುಗರ್ ಫ್ಯಾಕ್ಟ್ರಿ. ಈ ರೋಡಲ್ಲಿ ಹೋಗ್ಬೇಕು, ಶುಗರ್ ಫ್ಯಾಕ್ಟ್ರಿಗೆ ಹೋಗ್ಬೇಕು ಅಂದರೆ ಅಲ್ಲಿ ಕಾಣಿಸ್ತಿದೆಯಲ್ಲ ಎತ್ಕೊಳ್ಳಲ್ಲ. ನೋಡಿ, ಇವತ್ತು ಸಂತೆ ಬೇರೆ. ಇವತ್ತು ನೋಡಿ, ಫೈನಲಿ ಚುಂಚನಕಟ್ಟೆಗೆ ಬಂದ್ವಿ. ಬನ್ನಿ ಫಾಲ್ಸ್ ಹತ್ರ ಒಂದು ವಿಸಿಟ್ ಹಾಕೋಣ, ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇವರು ಚುಂಚನಕಟ್ಟೆ ಎಂಟ್ರೆನ್ಸು, ಫಾಲ್ಸ್ ಎಂಟ್ರೆನ್ಸ್ ಇದು. ನೋಡಿ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಇಲ್ಲಿ ವಿಸಿಟ್ ಮಾಡ್ತಾ ಇರ್ತಾರೆ. ಸುಮಾರು ಜನ ಬರ್ತಾ ಇರ್ತಾರೆ ವಿಸಿಟ್ ಮಾಡೋಕ್ಕೆ. ಬನ್ನಿ ಒಳಗಡೆ ಹೋಗಿ ಫಾಲ್ಸ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ.
ನೋಡಿ ಇದೆ ಶ್ರೀರಾಮದೇವರ ದೇವಸ್ಥಾನ ಇದು ಚುಂಚನಕಟ್ಟೆಯಲ್ಲಿ. ಅದ್ರ ಪಕ್ಕದಲ್ಲೇ ಫಾಲ್ಸ್ ಇರೋದು. ಈ ಫಾಲ್ಸ್ ನೇಮ್ ಬಂದು ಧನುಷ್ಕೋಟಿ ಜಲಪಾತ ಅಂತ ಇಲ್ಲೇ ಹಾಕಿದ್ದಾರೆ ನೋಡಿ ನೇಮು. ನೋಡಿ ಇಲ್ಲಿಂದನೇ ಕಾಣಿಸ್ತಿದೆ ಫಾಲ್ಸು. ಬನ್ನಿ ವಿಡಿಯೋ ಮಾಡ್ತೀನಿ. ಗಾಡಿ ಎಂತದು ಇಲ್ಲ, ಡೋಲೋ 650 ಮಾತ್ರ ಬಿಸಿರ. ಪಾರ್ಕ್ ಮಾಡೋಣ ಫಸ್ಟು. ನೋಡ್ಗುರು, ನೋಡ್ತಾ ಇದ್ದೀರಲ್ಲ ಇದೇ ಫಾಲ್ಸು. ಈ ಫಾಲ್ಸ್ ನೇಮ್ ಬಂದು ಧನುಷ್ಕೋಟಿ ಜಲಪಾತ ಅಂತೇಳಿ. ಒಂದು ಸ್ವರ್ಗ ಅಂತ ಇದ್ರೆ ಪ್ಲೇಸು ಇದೆ ಅಂತ ಹೇಳ್ಬೋದು. ಸಖತ್ತಾಗಿದೆ ಮಾತ್ರ ವ್ಯೂ. ಜಾಸ್ತಿ ಇದ್ದಿದ್ರೆ ನೀರು ಇನ್ನೂ ಚೆನ್ನಾಗಿರ್ತಿತ್ತು. ಇವಾಗ ನೀರು ಕಡಿಮೆ ಆಗಿಬಿಟ್ಟಿದೆ. ಹೋದ ವೀಕಲ್ಲೆಲ್ಲ ನೀರು ಜಾಸ್ತಿ ಇತ್ತು, ಇವಾಗ ನೀರು ಕಡಿಮೆ ಇದೆ. ಈ ಫಾಲ್ಸ್ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ, ಶ್ರೀರಾಮದೇವರ ದೇವಸ್ಥಾನ. ನೋಡ್ಬೋದು ನೀವು, ಇದೇ ದೇವಸ್ಥಾನ. ನೋಡಿ ಪ್ರವಾಸಿಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ಮಾತ್ರ ಇಲ್ಲಿ ಜಾಗದಲ್ಲಿ. ನೀರು ಕಡಿಮೆ ಆಗಿದಾಗ ಅಲ್ಲಿ ಜಲಪಾತ ಅಂತ ಇದೆಯಲ್ಲ, ಅಲ್ಲಿ ಕೆಳಗಡೆ ಬಿಡ್ತಾರೆ. ಅಲ್ಲಿ ಗಂಟನೂ ಹೋಗ್ಬೋದು ಬೇಕಾರೆ. ಅಲ್ಲಿ ನೋಡಿ ರೋಡ್ ಇದೆ ಅಲ್ಲಿ ಹೋಗೋಕ್ಕೆ. ನೋಡಿ ವ್ಯೂ ಮಾತ್ರ ತುಂಬ ಸಖತ್ತಾಗಿದೆ. ನೋಡ್ಬೋದು ನೀವು, ಫಾಲ್ಸ್ ವಾಚ್ ಟವರ್ ಅಂತೇಳಿ ವ್ಯೂ ಪಾಯಿಂಟ್ ಇದು. ಮೇಲಿಂದ ವ್ಯೂ ಸಖತ್ತಾಗಿ ಕಾಣಿಸುತ್ತೆ. ಬನ್ನಿ ಮೇಲಿಂದ ಒಂದು ವ್ಯೂ ನೋಡೋಣ ಬನ್ನಿ. ನೋಡ್ಗುರು, ಎಷ್ಟು ಸಕ್ಕದಾಗಿ ವ್ಯೂ ಕಾಣಿಸುತ್ತೆ ಇಲ್ಲಿಂದ ಫಾಲ್ಸ್ ಅಂತೇಳಿ. ನೋಡಿ ಈ ಕಡೆ ಫಾಲ್ಸ್ ಇದೆ, ಈ ಕಡೆ ದೇವಸ್ಥಾನ ಇದೆ, ಶ್ರೀರಾಮದೇವರ ದೇವಸ್ಥಾನ. ಸ್ವರ್ಗ ಅಂತಲೇ ಹೇಳ್ಬೋದು ಈ ಫಾಲ್ಸು. ನೋಡಿ ವಿಸಿಟರ್ಸ್ ನೋಡಿ ಎಲ್ಲ ಹೆಂಗಿದ್ದಾರೆ ವಿಸಿಟರ್ಸ್. ನೋಡಿ ಫೋಟೋಶೂಟ್ಗೆಲ್ಲ ಒಳ್ಳೆ ಪ್ಲೇಸ್ ಮಾತ್ರ ಸಕ್ಕದಾಗಿದೆ. ನೋಡ್ಬೋದು ನೀವು ವ್ಯೂ ಪಾಯಿಂಟಿಂದ ಹೆಂಗೆ ಕಾಣಿಸ್ತಿದೆ ಫಾಲ್ಸ್ ಅಂತೇಳಿ. ಸಕ್ಕದಾಗಿ ಕಾಣಿಸುತ್ತೆ ಇಲ್ಲಿಂದ. ಜಾಸ್ತಿ ನೀರಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ನೋಡಿ ವ್ಯೂವರ್ಸ್ಗೆಲ್ಲ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಈ ಪ್ಲೇಸಲ್ಲಿ ಸ್ವರ್ಗ ಅಂತಲೇ ಹೇಳ್ಬೋದು. ಇಲ್ಲಿ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ ನಮ್ಮ ವಾಸ್ತು ಶಿಲಾಮೂರ್ತಿ ಇದೆ, ಕಾಣಿಸ್ತಿದಾರ. ಬನ್ನಿ ಕೆಳಗಡೆ ಹೋಗಿ ಅಲ್ಲೂ ವಿಸಿಟ್ ಮಾಡೋಣ ಬನ್ನಿ. ನೀವು ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ನಮ್ಮ ಬಾಸ್ ಆಂಜನೇಯ ಅವ್ರದ್ದು ಒಂದು ಏಕಶಿಲಾಮೂರ್ತಿ ವಿಗ್ರಹ ಇದೆ ಇಲ್ಲಿ. ಸಕ್ಕದಾಗಿದೆ ಮಾತ್ರ ಅದೂ ಪ್ಲೇಸು. ನೋಡ್ಬೋದು ನೀವು, ಇದು ಶ್ರೀರಾಮದೇವರ ದೇವಸ್ಥಾನ ಆದರೆ ಅದ್ರ ಆಪೋಸಿಟ್ಗೆ ಇರೋದು ಇದು ವಿಗ್ರಹ. ನೋಡಿ ಸುಮಾರು ಫೋಟೋಶೂಟಿಗೆ ಮಾತ್ರ ಸಕ್ಕದಾಗಿದೆ ಪ್ಲೇಸ್ ಇದು. ನೋಡ್ಬೋದು ಈ ಕಡೆ ಹೋದರೆ ಮಕ್ಕಳ ಆಟದ ಮೈದಾನ ಇದೆ, ಅಲ್ಲೆಲ್ಲ ಪ್ಲೇ ಗ್ರೌಂಡ್ ಏರಿಯಾ ಅದು ಪೂರ್ತಿ. ಇದೇ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ವರ್ಷಕ್ಕೊಂದ್ಸಲಿ ಜಾತ್ರೆ ಆಗುತ್ತೆ. ನೋಡಿ ಅಲ್ಲಿ ತೇರು ನಿಲ್ಸಿದಲ್ಲ, ಅದನ್ನ ತೇರನ್ನ ತೆಗ್ದು ರೆಡಿ ಮಾಡಿ ಎಲ್ಲ ತೇರು ಎಳಿತಾರೆ ಇಲ್ಲಿ. ಸಖತ್ತಾಗಿರುತ್ತೆ ಜಾತ್ರೆ ಮಾತ್ರ. ನೋಡಿ ಪ್ರವಾಸಿಗರು ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ ಈ ಪ್ಲೇಸ್ಗೆ. ಸಖತ್ತಾಗಿದ್ರೆ ಮಾತ್ರ ಪ್ಲೇಸು. ನೀವು ಒಂದ್ಸಲ ವಿಸಿಟ್ ಮಾಡಿ. ಇದು ಕೆ ಆರ್ ನಗರದಿಂದ ಬರೀ 12 ಕಿಲೋಮೀಟರ್ಸ್ ಅಷ್ಟೇ ಇರೋದು. ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತೊಂದು ವ್ಲಾಗ್ನ ಕಂಪ್ಲೀಟ್ ಮಾಡೋಣ ಅಂತ ಇದ್ದೀನಿ. ನೋಡಿದ್ರಲ್ಲ ಗುರು, ಚುಂಚನಕಟ್ಟೆ ಫಾಲ್ಸ್ ಹೇಗಿದೆ ಅಂತ. ಸರಿ ಗುರು, ಇವತ್ತೊಂದು ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನಾನು. ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಹೇಳ್ತಾ ವೀಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ.